ಇವತ್ತು ಒಂದು ಬೆಸ್ಟ್ ಹರ್ಬಲ್ ಹೇರ್ ಆಯಿಲ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು, ಏನೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ನಾನು ರೆಗ್ಯುಲರ್ ಆಗಿ ಇದೇ ಎಣ್ಣೆನೇ ಉಪಯೋಗಿಸೋದು, ತಿಂಗಳಿಗೆ ಒಂದ್ಸಲಿ ಮಾಡಿಟ್ಕೊಳ್ತೀನಿ. ವಾರದಲ್ಲಿ 1 ಅಥವಾ 2 ದಿನ ತಲೆಗೆ ಈ ಎಣ್ಣೆನ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಉದುರ್ತಾ ಇದ್ರೆ ಕಂಟ್ರೋಲ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಈ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೆಲವೊಂದು ಪದಾರ್ಥಗಳನ್ನು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ದಾಸವಾಳ ಹೂವು ಮತ್ತು ಎಲೆ ಎರಡೂ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ತುಳಸಿ ಮತ್ತು ಬೇವಿನ ಎಲೆ, ಅದರ ಜೊತೆಗೇ ಬೆಟ್ಟದ ನೆಲ್ಲಿಕಾಯಿ ಒಂದು 5 ತೊಗೊಂಡಿದ್ದೀನಿ. ಈಗ ಒಂದು 7ರಿಂದ 8 ಲವಂಗ ತೊಗೊಂಡಿದ್ದೀನಿ. ಲವಂಗನೂ ಅಷ್ಟೇ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಶೀಗೆಕಾಯಿ, ಅಂಟ್ವಾಳದ ಕಾಯಿ ಅಂತ ಬರುತ್ತಲ್ವ, ಅದನ್ನು ತಗೊಳ್ಳಿ. ಮತ್ತು ರೋಸ್ಮೆರಿ ಸ್ವಲ್ಪ, ಕಲೋಂಜಿ ಬೀಜ, ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕ ಬಟನ್ ರೋಸ್ ಬರುತ್ತಲ್ವ, ಅದನ್ನು ಒಣಗಿಸ್ಬಿಟ್ಟು ತೊಗೊಂಡಿರೋದು. ಮೀಡಿಯಮ್ ಸೈಜ್ದು 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಎಲೆ, 1 ಟೇಬಲ್ ಸ್ಪೂನ್ ಸಾಸಿವೆನ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸಾಸಿವೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 2 ಅಥವಾ 3 ವೀಳ್ಯದೆಲೆ, ಇದರ ಜೊತೆಗೇ ಬ್ರಿಂಗ್ರಾಜ್ ಪೌಡರ್ನ ತೊಗೊಂಡಿದ್ದೀನಿ. ನನಗೆ ಲೀಫ್ ಸಿಕ್ಕಿಲ್ಲ, ಸೊ ಅದಕ್ಕೆ ನಾನಿಲ್ಲಿ ಪೌಡರ್ ಉಪಯೋಗಿಸ್ತಾ ಇದ್ದೀನಿ. ನಿಮಗೇನಾದರೂ ಎಲೆ ಸಿಕ್ಕಿದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಇದರ ಜೊತೆಗೇ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ತೊಗೊಂಡಿದ್ದೀನಿ. ನಾನಿಲ್ಲಿ ಮನೆ ಹತ್ರ ಮಾರ್ತಾರೆ, ಅವ್ರ ಹತ್ರ ತೊಗೊಂಡಿರೋದು, ಆರ್ಗ್ಯಾನಿಕ್ ಇದು. ನೀವು ನಾರ್ಮಲಾಗಿ ಯಾವ ಕೊಬ್ಬರಿ ಎಣ್ಣೆ ತಲೆಗೆ ಉಪಯೋಗಿಸ್ತೀರೋ ಅದೇ ಎಣ್ಣೆ ಉಪಯೋಗಿಸ್ಕೊಂಡು ಈ ಎಣ್ಣೆನ ಮಾಡ್ಕೊಳ್ಬೋದು. ಈಗ ಈ ಬೆಟ್ಟದ ನೆಲ್ಲಿಕಾಯಿನ ನಾನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಬ್ಬಿಣದ ಪಾತ್ರೆನ ಉಪಯೋಗಿಸ್ಬೋದು. ನನ್ನ ಹತ್ರ ಕಬ್ಬಿಣದ ಬಾಣಲಿ ಇಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ಟೀಲ್ ಪಾತ್ರೆನ ಉಪಯೋಗಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋದು 1 ಲೀಟರ್ ಕೊಬ್ಬರಿ ಎಣ್ಣೆ, 1/4 ಲೀಟರಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ. ಈಗ ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಬಿಟ್ಟು ಕಡಿಮೆ ಹುರಿಯಲ್ಲಿ ಕುದಿಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಎಲ್ಲ ಒಣಗಿರುವಂಥ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಹಸಿದೇ ಸಿಕ್ಕಿದ್ರೆ ಅದನ್ನೇ ಉಪಯೋಗಿಸಿ, ಇನ್ನೂ ಒಳ್ಳೆಯದು. ಎಲ್ಲ ಪದಾರ್ಥಗಳು ನಿಮಗೆ ಈಸಿಯಾಗಿ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಅಂದರೆ ಈ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಈ ಅರಿಶಿನ ಕುಂಕುಮ ಎಲ್ಲ ಮಾರ್ತಾರೆ ನೋಡಿ, ಆ ಅಂಗಡಿಗಳಲ್ಲೂ ಸಿಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಅರ್ಧ ಗಂಟೆ ಆದರೂ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಒಂದು 30 ನಿಮಿಷ ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ. ಈರುಳ್ಳಿ ಬಣ್ಣ ತುಂಬ ಡಾರ್ಕ್ ಕಲರ್ ಆಗೋವರೆಗೂ ಕುದಿಸ್ಕೊಳ್ಳೋದು ಬೇಡ. ಇಷ್ಟು ಕಲರ್ ಬಂದರೆ ಸಾಕು, ಎಣ್ಣೆ ರೆಡಿಯಾಗಿದೆ. ಈಗ ಈ ಪಾತ್ರೆ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದಿನ ಪೂರ್ತಿ ಇದೇ ರೀತಿಯೇ ಬಿಡಬೇಕು. ಸೊ ನೆಕ್ಸ್ಟ್ ಡೇ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ವಲ್ಪ ದೊಡ್ಡ ಹೋಲ್ ಇರುವಂಥ ಜರಡಿಗೆ ಹಾಕ್ಬಿಟ್ಟು 1ರಿಂದ 2 ಗಂಟೆ ಇದೇ ರೀತಿಯೇ ಬಿಟ್ಬಿಡಿ. ಆವಾಗ ಎಣ್ಣೆ ಎಲ್ಲ ಸಪ್ರೇಟ್ ಆಗಿರುತ್ತೆ. ನೋಡಿ, ಒಂದು 2 ಗಂಟೆ ಅಷ್ಟರಲ್ಲಿ ಎಣ್ಣೆ ಸಪ್ರೇಟ್ ಆಗಿರುತ್ತೆ. ನೀವು ಬೇಕಿದ್ದರೆ ಒಂದು ತೆಳುವಾಗಿರುವಂಥ ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಎಣ್ಣೆ ಸಪ್ರೇಟ್ ಮಾಡ್ಕೊಳ್ಬೋದು. ಈಗ ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ಮತ್ತೆ ಫಿಲ್ಟರ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಅಷ್ಟೇ ನೋಡಿ, ಈಗ ಹರ್ಬಲ್ ಹೇರ್ ಆಯಿಲ್ ರೆಡಿಯಾಗಿದೆ. ನಾನು ಆಗಲೇ ತಿಳಿಸಿದಾಗೆ ವಾರದಲ್ಲಿ 1 ಅಥವಾ 2 ದಿನ ತಲೆಗೆ ಇದನ್ನು ಚೆನ್ನಾಗಿ ಹಚ್ಚಿ ಒಂದು 4ರಿಂದ 5 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಬರೀ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ನೀರು ಚೆನ್ನಾಗಿ ಕುಡಿಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು, ಪ್ರೋಟೀನ್ ಇರುವಂಥ ಆಹಾರನ ಹೆಚ್ಚು ಸೇವಿಸಬೇಕು, ಚೆನ್ನಾಗಿ ನಿದ್ದೆ ಕೂಡ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.